ಫೈನ್. ಇವಾಗ ನೆಕ್ಸ್ಟ್ ಇವರು ಭವ್ಯ ಮತ್ತು ತ್ರಿವಿಕ್ರಮ್ ಅವರು ಅಂದರೆ ಮೊನ್ನೆ ಈಗ ವೀಕೆಂಡಲ್ಲಿ ಕೇಳ್ತಾ ಇದ್ರು ಸುದೀಪ್ ಸರ್, ಏನು ಪ್ರಪೋಸಲ್ ಲವ್ ಸ್ಟೋರಿ ನಿಮ್ಮದು, ಏನಾಗ್ತಿದೆ ಇಲ್ಲಿ ಅಂತ ಎಲ್ಲ ಕಾಲೆಳಿತಾ ಇದ್ರು. ಸೊ ಹೌದಾ, ನಿಮ್ಗಿದು ಅರಿವಿಗಿತ್ತಾ ಸುತ್ತಮುತ್ತ ಏನಾಗ್ತಿತ್ತು ಏನು ಅಂತ? ಇಲ್ಲ, ನನಗೆ ಇದು ಪ್ರಪೋಸ್ ಮಾಡಿದ್ದಾರೆ ಅಂತ ಗೊತ್ತಾಗಿದ್ದೇ ಗೂಳ್ ಸುರೇಶ್ ಅವರು ಒಳಗೆ ಬಂದಾಗ. ಅವ್ರೇನೋ ಹೇಳ್ತಾರೆ, ಹಾಂ ಅಂತ ಹೇಳಿ ನೋಡ್ತೀನಿ ನಾನು. ಇದು ಒಂದ್ಸತಿ ತ್ರಿವಿಕ್ರಮ್ ಅಮ್ಮ ಬಂದಾಗ ಹೇಳಿದ್ರು. ಅದೇನು ನನಗದು ರಿಜಿಸ್ಟರ್ ಆಗಿರಲಿಲ್ಲ. ಏನೋ ಅಂಥದ್ದೇನೋ ಮಾತಾಡಿದ್ರಲ್ಲ ಅನಿಸುತ್ತೆ ಅಷ್ಟೇ ಹೊರತು ಹಾಗೇನೂ ಅನಿಸಿರ್ಲಿಲ್ಲ. ಇದೆಲ್ಲ ನಡೆದಿದೆ ಅನ್ನೋದೇ ನನಗೆ ಗೊತ್ತಿಲ್ಲ. ಒಂದು ಅವರಿಬ್ಬರು ಒಟ್ಟಿಗಿರ್ತಿದ್ರು. ಸಜೆಷನ್ಸ್ ಲೈಕ್ ನಾನು ಮಂಜು ಅವರು ಹೇಗೆ ಫ್ರೆಂಡ್ಸ್ ಥರ ಮಾತಾಡ್ತಿದ್ವಿ ಅಷ್ಟೇ ನಮಗೂ ಅನಿಸಿದ್ದಿದ್ದು. ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಿದ್ರು ಅಂತ. ಈ ಕತೆಗಳೆಲ್ಲ ಗೊತ್ತಿಲ್ಲ. ಅದು ಗೊತ್ತಿಲ್ಲ ಅಗೇನ್. ಓಕೆ. ಇವರು ಭವ್ಯ ಮತ್ತು ತ್ರಿವಿಕ್ರಮ್ ಅವ್ರು ಇವಾಗ ಟಾಪ್ 5ಯಲ್ಲಿದ್ದಾರೆ. ಅವ್ರ ಆಟ ನೋಡಿದಾಗ ಹೇಗೆ ಅನಿಸುತ್ತೆ? ಅವ್ರ ಬಾಂಡಿಂಗ್ ಬಗ್ಗೆ, ಭವ್ಯ ಅವ್ರು ನಿಮ್ಮ ಜೊತೆ ಇದ್ದಿದ್ದ ರೀತಿ ಬಗ್ಗೆ ಏನು ಅನಿಸುತ್ತೆ? ಅವರಿಬ್ಬರು ಫಿನಾಲೆನಲ್ಲಿದ್ದಾರೆ. ದಿ ಪ್ಲೇಡ್ ವೆಲ್, ಇಲ್ಲ ಅಂತಲ್ಲ, ತುಂಬ ಚೆನ್ನಾಗಿ. ದಟ್ ಈಸ್ ವೈ ದೇ ಆರ್ ದೇರ್. ಅವರಿಬ್ಬರು ಎಗೇನ್ ಒಬ್ರನ್ನೊಬ್ರನ್ನ ಮೋಟಿವೇಟ್ ಮಾಡ್ತಿದ್ರು, ತಪ್ಪು ಸರಿಗಳನ್ನ ಸರಿ ಮಾಡ್ಕೋತಿದ್ರು. ಇದ್ದಾರೆ, ಆ ಫ್ರೆಂಡ್ಶಿಪ್ಪಿಂದ ಇದ್ದಾರೆ ಅನ್ನೋದು ತಪ್ಪು ಅನಿಸುತ್ತೆ. ಹಾಗೇನೂ ಇರೋದಿಲ್ಲ. ಅವ್ರವ್ರ ಇಂಡಿವಿಜುವಲ್ ಗೇಮ್ ಇರುತ್ತೆ. ಆಡಿದ್ದಾರೆ, ಇಬ್ಬರು ಆಡಿದ್ದಾರೆ. ಭವ್ಯ ಬಾಂಡಿಂಗ್ ನನ್ನ ಜೊತೆ ಈಗ ಹೋಗ್ತಾ ಹೋಗ್ತಾ ಸ್ವಲ್ಪ ಚೆನ್ನಾಗಿತ್ತು. ಇನಿಷಿಯಲಿ ಇರಲಿಲ್ಲ. ಆ ಮನೇಲಿ ನಾನು ತುಂಬ ಕಡಿಮೆ ಜನದ ಜೊತೆ ಕನೆಕ್ಟ್ ಆಗಿರೋದು. ಸೊ ಅದರಲ್ಲಿ ಮಾತಾಡಿಕೊಂಡು ಇದ್ವಿ. ನಥಿಂಗ್, ನಾಟ್ ಟು ನಾವು ತುಂಬ ಒಂದು ಥಿಕ್ ಫ್ರೆಂಡ್ಸ್ ಥರನೂ ಇಲ್ಲ, ಮಾತೇ ಆಡಿಲ್ಲ ಅನ್ನೋದು ಇಲ್ಲ. ಸೊ ಮನೇಲಿ ಇದ್ದಾಗ ಎಷ್ಟು ಮಾತಾಡಬೇಕಾಗಿತ್ತು ಎಲ್ಲ ಸಿಚುವೇಶ್ನಲ್ ಟಾಕ್ ಆಗ್ತಿತ್ತು.